ದೂರುದಾರನಿಗೆ ಪಿಎಸ್ಐ ಅವಾಚ್ಯ ಶಬ್ದಗಳಿಂದ ನಿಂದನೆ. ವಿಡಿಯೋ ವೈರಲ್. ರಕ್ಷಣೆ ನೀಡಬೇಕಾದ ಪೊಲೀಸ್ ಅಧಿಕಾರಿಯೇ ದೂರುದಾರನ ಮೇಲೆ ಕೆಂಡ ಕಾರಿದ ಘಟನೆ ಗೋಕಾಕ್ದಲ್ಲಿ ನಡೆದಿದೆ. ಗೋಕಾಕ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಕಿರಣ್ ಮೋಹಿತೆ ಅವರು ದೂರುದಾರರೊಬ್ಬರಿಗೆ ಮನ ಬಂದಂತೆ ನಿಂದಿಸಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದೂರು ನೀಡಲು ಬಂದ ವ್ಯಕ್ತಿಯ ಮೇಲೆ ಪಿಎಸ್ಐ ಕಿರಣ್ ಮೋಹಿತೆ ಅವರು ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದ್ದಾರೆ. ಈ ಸಂಪೂರ್ಣ ಘಟನೆಯ ವಿಡಿಯೋ ರೆಕಾರ್ಡಿಂಗ್ ವೈರಲ್ ಆಗಿದ್ದು ಪೊಲೀಸ್ ಇಲಾಖೆಯ ಘನತೆಗೆ ಕುಂದು ತಂದಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಕಾನೂನು ಪಾಲಿಸಬೇಕಾದ ಅಧಿಕಾರಿಯೇ ಈ ರೀತಿ ಕೀಳು ಮಟ್ಟದ ಭಾಷೆ ಬಳಸಿರುವುದಕ್ಕೆ ಸ್ಥಳೀಯರು ಮತ್ತು ವಿವಿಧ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಸಾರ್ವಜನಿಕರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಪೊಲೀಸರು ಈ ರೀತಿ ದರ್ಪ ತೋರಿಸುವುದು ಎಷ್ಟು ಸರಿ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಸದ್ಯ ಈ ವಿಡಿಯೋ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಉನ್ನತ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬ ಕುತೂಹಲ ಮೂಡಿದೆ. ಬೋಳಿ ಮಗ ಬಂದ ಬಾಯಾಗ ಊಟಿರ್ತೇನೆ ಅಂತ ಇನ್ನು ಮರ್ಯಾದೆ ಕೊಟ್ಟು ಬಾ ಅಂತ ಬೋಳಿ ಮಗ ಮೊಸಳಿ ಮಗನೇ ಏನಾನ ಅವನ ಆಯ್ತಲ್ಲ ನನಗೆ ಸುಮ್ಮನೆ ಅದು ರೆಕಾರ್ಡಿಂಗ್ ಇಟ್ಕೊಂಡು ಏನ್ ಸಂಟ ಹಿಂಗ ಮಾತಾಡ್ತೇನೆ ನಾನು ಮರ್ಯಾದೆ ಕೊಡೋದು ಬಾ ಗೋಳಿ ಮಗನ ಬೋಳಿ ಮಗ ಬಂದ ಬಾಯಾಗ ಊಟಿರ್ತೇನೆ ಅಂತ ಇನ್ನು ಮರ್ಯಾದೆ ಕೊಟ್ಟು ಬಾ ಅಂತ ಬೋಳಿ ಮಗ ಮೊಸಳಿ ಮಗನೇ ಏನಾನ ಅವನ ಆಯ್ತಲ್ಲ ನನಗೆ ಒಟ್ಟ ನನ್ ಬಿಡ ಮಾತಾಡ ಸಿಪಿಐ ಸರ್ ಹೋಗಿ ನನ್ನ ಮ್ಯಾಗ ಏನ್ ಬರ್ದು ಯಾರು ಕೊಟ್ಟಾರ ನಾಯನ್ ಅವ್ರು ಕರೆದು ಕಂಪ್ಲೇಂಟ್ ಮಾಡಿ ಅವ್ರು ಬಂದ್ ಕೊಟ್ಟಾರ ಅವ್ರು ಸಿಡಿಆರ್ ಚೆಕ್ ಮಾಡ್ತೀವಿ ಸರ್ ನೀವು ಮತ್ತೆ ಚೆಕ್ ಮಾಡಿ ಅಮಿತ್ ಹೇಳತ್ತೇನೆ ನಾನು ನೀನು ಶಿವ ಏನ್ ಅನ್ಲಾರ್ದ ನೀ ಬರ್ದಿ ಅದು ವಿಡಿಯೋ ಕ್ಲಿಪ್ ತಗದ್ ಸಾಹೇಬ್ರ ಕಳ್ಸಿನಿ ನಾನು ಸಿಸಿ ಫುಟೇಜ್ ತಗದ ಅವತ್ತು ಬೈಲಾರ್ದ ಅವಾಚ್ಯ ಬೈದೇನೆ ಅಂದಿ ಕಳ್ಸಿನ ನಾನು ಸರ್ ಏನ್ ವಿಡಿಯೋ ಮಾಡ್ತಿ ನಾಲ್ಕು ಮಗನ ನಿನ್ನ ಬಾಯಾಗ ಊಟ ಇಡ್ತೇನೆ ನೀನೇನ ಅಲಿಗೇಷನ್ ಮಾಡ್ತೀನಿ ಮಾಡೋ ಹೋಗ ಪೊಲೀಸ್ ಮಗನ ಸ್ಟೇಷನ್ ಮಾಡೋದನ್ನ ಪೊಲೀಸ್ ನಿನ್ನ ಹಟ್ಟಾರ ನಿಮ್ ಮನೆಗೆ ಬಂದಾರ ಪೊಲೀಸ್ ಮಗನ ನಡೆ ಏನ್ ಕೇಳ್ತಿ ಸಂಟನ ತಿನ್ನ ಬಂದೇನ ಬೋಳಿ ಮಗನ ನೋಡಿಲ್ಲ ಇಲ್ಲಿ ನನ್ನ ಮುಂದೆ ಹಚ್ಚಬೇಡ ನೀ ಏನ್ ಮಾಡೋದು ಹರ್ಕೊಂಡ್ ನೀನು ನಾಲ್ಕು ಮಗನ ಮುಖಾಗಿ ಕಮ್ಮಿಲ್ಲ ಒಂದ್ ಕೊಟ್ರ ಸಾಹಿತ್ಯ ಬೋಳಿ ಮಗನ ನಡೆ ಐತ ಒಂದ್ ಹಾಕಲ್ಲ ನಿನ್ನ ನಾಚಿಕೆ ಮಾನ ಬರೋದ ಅಂತಲ್ಲ ಬೋಳಿ ಮಗನ ನನಗ ಸರ್ ಅವ್ ಬಂದ ಸ್ಟೇಷನ್ ಕಡೆ ಜಡ್ರಿ ಹೇಳ್ತಾನೆ ನಮ್ಮ ಮುಂದೆ ಕರ್ಕೊಂಡು ಹಾಕೋ ರೆಡಿ ಬೋಸ್ರಿ ಮಗ ಏನ್ ಮಾಡೋದು ಹರ್ಕೊಂಡು ದಿನಾಂಕ 11/5/2026 ಸಾಯಂಕಾಲ 7 ಒಂದು ಕೇಸಿನ ವಿಚಾರಕ್ಕಾಗಿ ಮಾನ್ಯ ಶಹರ ಪೊಲೀಸ್ ಠಾಣೆ PSI ಆದ ಕಿರಣ್ ಮೋಹಿತೆ ಅವ್ರನ್ನ ನಾನು ಭೇಟಿಯಾಗಕ್ಕೆ ಹೋಗಿದ್ನಿ. ಹೋದಾಗ ಅವ್ರನ್ನ ನಾನು ನೋಡ್ಲಾರ್ದ ಗಮನಿಸ್ಲಾರ್ದ ಹಂಗೆ ಹೋದಾಗ ನಾನು ಸರ್ಗೆ ಕರೆದು ಕೇಳಿದೆ, ಈ ಥರ ಚಾರ್ಜ್ ಶೀಟ್ ಒಳಗೆ ನಾ ಕೊಟ್ಟಂಥ ಫಿರ್ಯಾದಿ ನೀವು ಯಾಕೆ ಅದನ್ನು ಉದ್ದೇಶಪೂರ್ವಕವಾಗಿ ದಾರಿ ತಪ್ಪಿಸತ್ತೀರಿ ಅಂತ ಕೇಳಿದಾಗ ನನಗೆ ಅವೆಚ್ಚ ಶಬ್ದದಿಂದ ಬಾಯಲ್ಲಿ ಹೇಳಕ್ಕಾಗ್ಲಾರ್ದಂಥ ಶಬ್ದಗಳಿಂದ ಬೈದು ನಿಂದಿಸಿ 4 ಜನರ ಮುಂದೆ ನನ್ನ ಮಾನಹಾನಿ ಮಾಡಿದಾರೆ. ಅದಲ್ದ ಗುಂಡಾ ರೀತಿ ವರ್ತನೆ ಮಾಡಿದಾರೆ. ನನ್ನ ಬಡಗಿ ತಗೊಂಡು ಮಿಷನ್ಗೆ ಬಂದ್ರೆ ನಿನ್ನ ಬಿಡುದಿಲ್ಲ ಅಂತೇಳಿ ಜೀವ ಬೆದರಿಕೆನೂ ಹಾಕಿದಾರ್ರಿ. ಇದರಿಂದ ನನಗೆ ಮನಸ್ಸಿಗೆ ಭಾಳ ನೋವು ಉಂಟಾಗಿದೆ. ಒಬ್ಬ ಪತ್ರಕರ್ತನಾದ ನನಗೆ ಈ ರೀತಿ ಆಗತ್ತಂದ್ರೆ ಗೋಕಾಕದಾಗ ಜನಸಾಮಾನ್ಯರ ಪರಿಸ್ಥಿತಿ ಏನ? SP ಸಾಹೇಬ್ರಿಗೆ ಏನ್ ಕೇಳ್ಕೊತೇನಪ್ಪ ಅಂತಂದ್ರೆ ಮಾನ್ಯ PSI ಅವರು ಭಾಳ ಅವೆಚ್ಚ ಶಬ್ದದಿಂದ ನಿಂದಿಸಿದ್ದಾರೆ. ನನ್ನ ಮಾನಹಾನಿ ಆಗೈತಿ. ತಕ್ಷಣ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಹೇಳಿ ಮಾಧ್ಯಮ ಮುಖಾಂತರ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಸಾಹೇಬ್ರು ನನಗೆ ಜೀವ ಬೆದರಿಕೆ ಹಾಕಿದಾರ. ಅಂದಿಂದ ನನಗೆ ಭಾಳ ಜೀವದ ಭಯ ಐತಿ. ಭಯದ ವಾತಾವರಣ ಸೃಷ್ಟಿ ಆಗೈತಿ. ನನಗಾಗ್ಲಿ ನನ್ನ ಕುಟುಂಬಸ್ಥರಿಗಾಗ್ಲಿ ಏನಾದ್ರ ಜೀವಕ್ಕೆ ಏನಾರ ಆದ್ರ ಅದಕ್ಕೆ ನೇರ ಹೊಣೆ ಮಾನ್ಯ PSI ಆದ ಕಿರಣ್ ಮೋಹಿತೆ ಅವರ ಕಾರಣ ಆಗ್ತಾರ.